ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಈ ತಿಂಗಳು ರೇಷನ್ ತೆಗೆದುಕೊಳ್ಬೇಕಂತಿದ್ದೀರಾ? ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದೆಯಾ? ಹಾಗಾದರೆ ನಿಮಗೆ ಎಲ್ಲರಿಗೂ ಕೂಡ ಸರ್ಕಾರದವರು ಬ್ಯಾಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಯಾಕೆ ಅಂದರೆ ನಿಮಗೆ ಈ ತಿಂಗಳು ಎಷ್ಟೊಂದು ಜನಕ್ಕೆ ರೇಷನ್ ಸಿಗೋದಿಲ್ಲ. ನೀವು ರೇಷನ್ ಅಂಗಡಿಗೆ ಹೋಗಿ ನಿಂತ್ಕೊಂಡ್ರೂ ಕೂಡ ಗಂಟೆಗಟ್ಟಲೆ ಕಾಯ್ದರೂ ಕೂಡ ನಿಮಗೆ ಈ ತಿಂಗಳು ರೇಷನ್ ಅಂಗಡಿಯವರು ನಿಮಗೆ ರೇಷನನ್ನು ಕೊಡುವುದಿಲ್ಲ. ಏನಕ್ಕೆ ಕೊಡಲ್ಲ ಮತ್ತು ಏನು ಒಂದು ಸರ್ಕಾರದವರು ಹೊಸ ರೂಲ್ಸ್ಗಳನ್ನು ತಂದಿದ್ದಾರೆ ಮತ್ತು ಏನೇನು ಬದಲಾವಣೆಗಳನ್ನು ತಂದಿದ್ದಾರೆ ಎಲ್ಲನೂ ಕೂಡ ನಿಮಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿ ನಿಮ್ಮ ಹತ್ತಿರ ಎಲ್ಲರ ಹತ್ತಿರನೂ ಕೂಡ ಆಲ್ಮೋಸ್ಟ್ ವಿಡಿಯೋ ನೋಡ್ತಾ ಇರುವವರ ಹತ್ತಿರನೂ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ. ರೇಷನ್ ಕಾರ್ಡ್ ಇರೋರಿಗೋಸ್ಕರ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡುತ್ತಿರುತ್ತೀರಾ. ಇವಾಗ ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಏನೇನು ಉಪಯೋಗ ಏನು ಅಂತ ಏನೂ ಕೂಡ ಹೇಳುವ ಅಗತ್ಯ ಇಲ್ಲ. ನಿಮಗೆ ಚೆನ್ನಾಗಿ ಗೊತ್ತಿದೆ ರೇಷನ್ ಕಾರ್ಡಿಂದ ಏನೇನು ಯೂಸ್, ಅದರಿಂದ ನಿಮಗೆ ಏನೇನು ಲಾಭ ಸಿಗುತ್ತೆ ಅಂತ. ಒಟ್ಟಿನಲ್ಲಿ ಇವಾಗ ಕಾಂಗ್ರೆಸ್ ಸರ್ಕಾರ ಬಂದಿರುವುದರಿಂದ ನಿಮಗೆ ರೇಷನ್ ಕಾರ್ಡ್ ಇರುವುದಕ್ಕೆ ಉಚಿತವಾಗಿ ಹಣ ಬರುತ್ತಿದೆ ಮತ್ತು ಫ್ರೀ ಕರೆಂಟ್ ಬರುತ್ತಿದೆ. ಮತ್ತು ಇದೇ ರೀತಿ ಸಾಕಷ್ಟು ಉಪಯೋಗ ಕೂಡ ಆಗಿದೆ. ಈಗ ಈ ವರ್ಷ ಮಾತ್ರ ನಿಮಗೆ ಇವಾಗ ಸರ್ಕಾರದವರು ಏನು ಮಾಡುತ್ತಿದ್ದಾರೆ ಅಂದರೆ, ಒಂದು ವರ್ಷ ಆರಾಮವಾಗಿ ಎಲ್ಲರೂ ನಿಮಗೆ ಉಚಿತ ಗ್ಯಾರಂಟಿ ಕೊಟ್ಟರು. ಇವಾಗ 2ನೇ ವರ್ಷಕ್ಕೆ ಸಾಕಷ್ಟು ರೂಲ್ಸ್ಗಳನ್ನು ತರ್ತಾ ಇದ್ದಾರೆ. ಈ ಒಂದು ರೂಲ್ಸ್ಗಳು ಬರ್ತಾ ಇರುವುದರಿಂದ ಇಲ್ಲಿ ನೀವು ಯಾರು ಉಚಿತವಾಗಿ ಅಕ್ಕಿನ ಪಡೆದುಕೊಳ್ತಾ ಇದ್ರಿ ರೇಷನ್ ಕಾರ್ಡ್ ಇಟ್ಕೊಂಡು, ನಿಮಗೆ ಎಲ್ಲರಿಗೂ ಕೂಡ ದೊಡ್ಡ ತೊಂದರೆ ಆಗಿದೆ. ಇದು ಸರ್ಕಾರದಿಂದ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಕೂಡ ಹೊರಡಿಸಿದ್ದಾರೆ. ಇದರ ಬಗ್ಗೆ ಡೀಟೇಲ್ ಆಗಿ ಇವಾಗ ತಿಳಿಸಿಕೊಡುತ್ತೇನೆ. ವಿಡಿಯೋನು ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಹೌದು ವೀಕ್ಷಕರೇ, ಇಲ್ಲಿ ನೋಡಿ ರೇಷನ್ ಕಾರ್ಡ್ ಇದೆ ನಿಮ್ಮ ಹತ್ತಿರ. ಪ್ರತಿ ತಿಂಗಳು ಕೂಡ ರೇಷನ್ ಅಂಗಡಿಗೆ ಹೋಗಿರುತ್ತೀರಾ, ಅಲ್ಲಿ ನಿಮ್ಮ ಬಯೋಮೆಟ್ರಿಕ್ ಕೊಡುತ್ತೀರಾ. ಬಯೋಮೆಟ್ರಿಕ್ ಕೊಟ್ಟಿರುತ್ತೀರಾ ಅಂದರೆ ಅಲ್ಲಿ OTP ಹಾಕಿರ್ತಾರೆ. ಗಂಟೆಗಟ್ಟಲೆ ಕಾಯ್ದು ರೇಷನ್ ತೆಗೆದುಕೊಂಡು ಬರುತ್ತೀರಾ. ಈ ತಿಂಗಳು ಕೂಡ ಅದೇ ರೀತಿ ನೀವು ಹೋಗಬಹುದು, ಗಂಟೆಗಟ್ಟಲೆ ಕಾಯಬಹುದು. ಆವಾಗ ಅಲ್ಲಿ ರೇಷನ್ ಅಂಗಡಿಯಲ್ಲಿ ರೇಷನ್ ಕಾರ್ಡ್ ಹಾಕಿದಾಗ ನಿಮ್ಮ ರೇಷನ್ ಕಾರ್ಡಲ್ಲಿ ತೊಂದರೆ ಇದೆ, ನಿಮಗೆ ರೇಷನ್ ಕೊಡಲ್ಲ ಅಂತ ಅಲ್ಲಿ ರೇಷನ್ ಡಿಪೋದವರು ಹೇಳಬಹುದು. ಏನಕ್ಕೆ ಅಂತ ನಿಮಗೆ ಒಂದು ಕನ್ಫ್ಯೂಷನ್ ಆಗ್ಬೋದು. ಇಲ್ಲಿ ರೇಷನ್ ಕಾರ್ಡ್ ಇದ್ದರೆ ಬರೀ ರೇಷನ್ ಸಿಗುತ್ತಿಲ್ಲ, ಉಚಿತವಾಗಿ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಸಿಗುತ್ತಿದೆ ಮತ್ತು ಫ್ರೀಯಾಗಿ ಕರೆಂಟ್ ಕೂಡ ಸಿಗುತ್ತಿದೆ. ಈ ಎಲ್ಲ ಗ್ಯಾರಂಟಿ ಯೋಜನೆಗಳು ಕೂಡ ಸಿಗುತ್ತದೆ ಅಲ್ಲ. ಇವಾಗ ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಮೊದಲು ನೀವು ರೇಷನ್ ಕಾರ್ಡ್ಗೆ ಖಂಡಿತವಾಗಿ ಇವಾಗ ಹೊಸದಾಗಿ ರೂಲ್ಸ್ಗಳನ್ನು ತಂದಿದ್ದಾರೆ. ಇದರ ಪ್ರಕಾರ ಏನಾಗಿದೆ ಅಂದರೆ, ಇವಾಗ ರೇಷನ್ ಕಾರ್ಡ್ ಯಾರ್ಯಾರ ಹತ್ತಿರ ಇರುತ್ತಲ್ಲ, ನಿಮಗೆ ಇಲ್ಲಿ ರೇಷನ್ ಕಾರ್ಡ್ಗಳನ್ನು ನಿಮ್ಮದು ಎಷ್ಟೊಂದು ಜನರದು ಕ್ಯಾನ್ಸಲ್ ಆಗಿದೆ. ಇದು ನಿಮಗೆ ವಿಷಯ ಗೊತ್ತಿಲ್ಲ. ಯಾಕೆಂದರೆ ಸರ್ಕಾರದವರು ಈ ತಿಂಗಳು 1,60,000 ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಮತ್ತೆ ಸರ್ಕಾರದವರು ಏನು ಹೇಳಿದ್ದಾರೆ ಅಂದರೆ, ಕೆಲವು ಧಾನ್ಯಗಳು ಈ ತಿಂಗಳು ಕೊಡಲ್ಲ ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಆಹಾರ ಸಚಿವರು ಕೂಡ ಬೇಡಿಕೊಂಡ್ರೆ, ಯಾಕೆಂದರೆ ನಿಮಗೆ ಹೊರೆ ಬೀಳುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ನಿಮಗೆ 5 kg ಅಕ್ಕಿ ಬರುತ್ತೆ, ಇನ್ನು ಮುಂದೆ 5 kg ಅಕ್ಕಿಯ ಬದಲು ಹಣನ ಬರುತ್ತೆ ಅಂತ ಹೇಳಿದ್ದಾರೆ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುವುದರಿಂದ ರೇಷನ್ ಕಾರ್ಡ್ ಯಾರ್ಯಾರ ಹತ್ತಿರ ಇದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.